ಇದು ದಾವಣಗೆರೆ ದಕ್ಷಿಣ ರಾಜಕೀಯದ ಬಹುಮುಖ್ಯ ತಿರುವಿನ ಕಾಲ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಈ ಕ್ಷೇತ್ರ ಖಾಲಿಯಾಗಿಲ್ಲ, ಪ್ರಶ್ನೆಗಳನ್ನೇ ತುಂಬಿಕೊಂಡಿದೆ. ಯಜಮಾನರು ಇಲ್ಲದ ಮೇಲೆ ಇಲ್ಲಿ ನಾಯಕತ್ವ ಯಾರದು? ಈ ಬಾರಿ ಸಾಮಾಜಿಕ ನ್ಯಾಯ ಕೇವಲ ಮಾತಲ್ಲ, ಕಾರ್ಯವಾಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ದಾವಣಗೆರೆ ದಕ್ಷಿಣದ ಪ್ರತಿಯೊಂದು ಗಲ್ಲಿಗಳಲ್ಲೂ ಕೇಳಿ ಬರುತ್ತಿವೆ. ಸುಮಾರು 80,000ದಷ್ಟು ಮುಸ್ಲಿಂ ಮತದಾರರಿರುವ ದಾವಣಗೆರೆ ದಕ್ಷಿಣದಲ್ಲಿ ಕಳೆದ 30-40 ವರ್ಷಗಳಿಂದ ಕಾಂಗ್ರೆಸ್ಗೆ ನಿಷ್ಠಾವಂತ ಬೆಂಬಲ ಸಿಕ್ಕಿದೆ. ಅದಕ್ಕೆ ಕೇಂದ್ರ ಬಿಂದು ಶಾಮನೂರು ಶಿವಶಂಕರಪ್ಪನವರೇ. ವೀರಶೈವ ಲಿಂಗಾಯತ ಸಮುದಾಯದವರಾದರೂ ಜಾತಿ ಧರ್ಮದ ಗಡಿ ಮೀರಿ ಎಲ್ಲರ ಯಜಮಾನರೆಂದೇ ಗುರುತಿಸಿಕೊಂಡ ನಾಯಕ. ಮುಸ್ಲಿಂ ಹಿರಿಯ ನಾಯಕರು ಕೂಡ ಅವರನ್ನು ನಮ್ಮ ಯಜಮಾನರು ಎಂದೇ ಕರೆಸಿಕೊಂಡದ್ದು ಅದಕ್ಕೆ ಸಾಕ್ಷಿ. 1994ರಿಂದ 6 ಬಾರಿ ಸತತವಾಗಿ ಗೆಲ್ಲಿಸಿಕೊಂಡು ಬಂದಿರುವುದು ಕೇವಲ ರಾಜಕೀಯ ಲೆಕ್ಕಾಚಾರವಲ್ಲ, ವಿಶ್ವಾಸದ ರಾಜಕಾರಣ. ಹಿರಿಯ ಕಾಂಗ್ರೆಸ್ ನಾಯಕ, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಸಾಬ್ ಹೇಳುವ ಮಾತು ಇಲ್ಲಿ ಬಹಳ ಮಹತ್ವ ಪಡೆದುಕೊಳ್ಳುತ್ತದೆ. ಯಜಮಾನರು ಇದ್ದಾಗ ನಾವು ಯಾರೂ ಪರ್ಯಾಯ ನಾಯಕತ್ವದ ಯೋಚನೆಯನ್ನೇ ಮಾಡಿರಲಿಲ್ಲ, ಅವರನ್ನು ನಮ್ಮ ಸಮುದಾಯದ ನಾಯಕನಂತೆಯೇ ನೋಡಿದ್ದೆವು ಅನ್ನೋ ಮಾತು ಶಾಮನೂರರ ರಾಜಕೀಯ ಎಷ್ಟು ವ್ಯಾಪಕವಾಗಿತ್ತು ಎಂದು ಹೇಳುತ್ತದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅವರಿಲ್ಲದ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೂ ಸಮುದಾಯಗಳಿಗೂ ತೀರ್ಮಾನ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಬಂದಿದೆ. ಇಲ್ಲಿ ಮುಸ್ಲಿಂ ಸಮುದಾಯದ ಪ್ರಶ್ನೆ ಕೇವಲ ಟಿಕೆಟ್ನದ್ದಲ್ಲ, ಇದು ಪ್ರತಿನಿಧಿತ್ವದ, ಸಾಮಾಜಿಕ ನ್ಯಾಯದ ಪ್ರಶ್ನೆ. ವರ್ಷಗಳಿಂದ ಕಾಂಗ್ರೆಸ್ ಗೆಲ್ಲಲು ಮುಖ್ಯ ಪಾತ್ರ ವಹಿಸಿರುವ ಸಮುದಾಯಕ್ಕೆ ಈ ಬಾರಿ ಅವಕಾಶ ಸಿಗಬೇಕಲ್ವಾ ಅನ್ನೋ ಬೇಡಿಕೆ ಸಹಜವಾಗಿದೆ. ಅದಕ್ಕೆ ಜೊತೆಯಾಗಿ ಅಹಿಂದ ಒಕ್ಕೂಟವು ಬಲವಾಗಿ ಎದ್ದು ನಿಂತಿದೆ. ಕ್ಷೇತ್ರದಲ್ಲೇ 80%ಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ ಒಂದೇ ಸಮುದಾಯದ ಪ್ರಾಬಲ್ಯ ವರ್ಷಗಳಿಂದ ಮುಂದುವರೆದಿದೆ. 5 ಶಾಸಕರು, 1 ಸಚಿವ, 1 ಸಂಸದ. ಈ ಹಿನ್ನೆಲೆ ನೋಡಿದರೆ ಈ ಬಾರಿ ಅಹಿಂದಕ್ಕೆ, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋ ಕೂಗು ಜೋರಾಗಿದೆ. ಪತ್ರಿಕಾಗೋಷ್ಠಿಗಳಲ್ಲಿ ಕುರುಬ, ನಾಯಕ, ಉಪ್ಪಾರ, ಬಂಜಾರ, ಮರಾಠ, ದಲಿತ, ಪಂಚಮಸಾಲಿ ಲಿಂಗಾಯತರು ಮತ್ತು ಮುಸ್ಲಿಂ ಮುಖಂಡರು ಒಟ್ಟಾಗಿ ಮಾತನಾಡಿರುವುದೇ ಈ ಬಾರಿ ವಾತಾವರಣ ಬದಲಾಗುತ್ತಿರುವ ಸೂಚನೆ. ಅಹಿಂದ ವರ್ಗದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ನಾವು ಗೆಲ್ಲಿಸುತ್ತೇವೆ ಅನ್ನೋ ವಿಶ್ವಾಸದ ಮಾತು ಕಾಂಗ್ರೆಸ್ಗೆ ಸಿಕ್ಕಿರುವ ದೊಡ್ಡ ರಾಜಕೀಯ ಅವಕಾಶವೂ ಹೌದು, ಸವಾಲು ಹೌದು. ಆದ್ರೆ ಈ ನಡುವೆ ಕಾಂಗ್ರೆಸ್ ಒಳಗಿನ ಗುಸುಗುಸು ಕೂಡ ಕಡಿಮೆಯಾಗಿಲ್ಲ. ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಶಾಮನೂರು ಹೆಸರು ಓಡಾಡುತ್ತಿದೆ. ಮತ್ತೊಂದೆಡೆ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಗಣೇಶ್ ತಂದೆ ಪ್ರತಿನಿಧಿಸಿದ ಕ್ಷೇತ್ರಕ್ಕೆ ನನಗೂ ಅವಕಾಶ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿ ವಲಯವೂ ಸುಮ್ಮನಿಲ್ಲ. ಮಾಜಿ ಸಚಿವ ಎಸ್ ರವೀಂದ್ರನಾಥ್ ಬಹಿರಂಗವಾಗಿ ಎಸ್ ಗಣೇಶ್ ಬಿಜೆಪಿ ಅಭ್ಯರ್ಥಿಯಾಗಿ ಬರಲಿ ಎಂದು ಆಹ್ವಾನಿಸಿದ್ದು ಮತದಾರರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನವೆನ್ನಲಾಗುತ್ತಿದೆ. ಜಗದೀಶ್ ಶೆಟ್ಟರ್ ಅವರ ಸಂಬಂಧದ ವಿಚಾರವನ್ನು ಎಳೆದು ತಂದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದಿದ್ದರೆ ಬಿಜೆಪಿ ಸಿದ್ಧ ಅನ್ನೋ ಸಂದೇಶವನ್ನ ಬಿಜೆಪಿ ನಾಯಕರೇ ಹರಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಟಿಕೆಟ್ಗಾಗಿ ಮುಸ್ಲಿಂ ಸಮುದಾಯದಲ್ಲೇ ಹಲವು ಹೆಸರುಗಳು ಕೇಳಿ ಬರುತ್ತಿವೆ. ಅಬ್ದುಲ್ ಜಬ್ಬಾರ್ ಸಾಬ್, ಖಾಲಿದ್ ಅಹಮದ್, ಸಾದಿಕ್ ಪೈಲ್ವಾನ್, ಇಬ್ರಾಹಿಂ ಖಲೀಲುಲ್ಲಾ, ಮಹಮ್ಮದ್ ಸಿರಾಜ್, ಹೀಗೆ ಪಟ್ಟಿ ಬೆಳೆಯುತ್ತಲೇ ಇದೆ. ಬಹುತೇಕ ಹಿರಿಯ ನಾಯಕರ ಪರ ಸಮುದಾಯ ಒಲವು ತೋರಿಸುತ್ತಿದ್ದು, ಒಗ್ಗಟ್ಟು ಇದ್ದರೆ ಗೆಲುವು ನಮ್ಮದೇ ಅನ್ನೋ ಲೆಕ್ಕಾಚಾರವೂ ನಡೆಯುತ್ತಿದೆ. ಆದರೆ ಇಲ್ಲಿ ಅತಿ ದೊಡ್ಡ ಸವಾಲು ಎಂದರೆ ಸಮುದಾಯದ ಮತಗಳ ವಿಭಜನೆ. ಕಾಂಗ್ರೆಸ್, ಎಸ್ಡಿಪಿಐ, ಜೆಡಿಎಸ್, ಎಐಎಂಐಎಂ, ಎಎಪಿ, ಬಿಎಸ್ಪಿ ಹೀಗೆ ಹಲವು ಪಕ್ಷಗಳಲ್ಲಿ ಮತಗಳು ಹಂಚಿಕೊಂಡರೆ ಅದರ ಲಾಭ ಎದುರಾಳಿಗಳಿಗೆ ಹೋಗೋದು ಖಚಿತ. ಇದಕ್ಕೆ ಜೊತೆಯಾಗಿ ಕ್ಷೇತ್ರದ ಅಭಿವೃದ್ಧಿ ಪ್ರಶ್ನೆಯೂ ದೊಡ್ಡದಾಗಿದೆ. ಹಳೆಯ ದಾವಣಗೆರೆಯ ಆಜಾದ್ ನಗರ, ಮಂಡಿಪೇಟೆ, ಜಾಲಿನಗರ, ಟಿಪ್ಪು ನಗರ, ಬೇಡಿ ಲೇಔಟ್, ಶಿವನಗರ ಸೇರಿದಂತೆ ಅನೇಕ ಪ್ರದೇಶಗಳು ಮೂಲ ಸೌಕರ್ಯವಿಲ್ಲದೆ ಸೊರಗಿವೆ ಅನ್ನೋ ಆರೋಪ ಸ್ಥಳೀಯರಿಂದ ಕೇಳಿಬರುತ್ತಿದೆ. ಶಾಮನೂರು ಶಿವಶಂಕರಪ್ಪನವರು ವೈಯಕ್ತಿಕವಾಗಿ ಸ್ಪಂದಿಸುತ್ತಿದ್ದರೂ ವಯಸ್ಸಿನ ಕಾರಣದಿಂದ ಕಾಮಗಾರಿಗಳ ಮೇಲ್ವಿಚಾರಣೆ ಸಾಧ್ಯವಾಗಲಿಲ್ಲ.
ಅದರ ಪರಿಣಾಮವಾಗಿ ಕಳಪೆ ಕಾಮಗಾರಿಗಳು ನಡೆದವು ಎನ್ನುವ ಅಸಮಾಧಾನವೂ ಇದೆ. 2023ರ ಚುನಾವಣೆಯಲ್ಲಿ ಮಧ್ಯಾಹ್ನ 3ರವರೆಗೆ ಜನರು ಮತದಾನದಿಂದ ದೂರ ಉಳಿದಿದ್ದೇ ಈ ಆಕ್ರೋಶದ ಸಂಕೇತವಾಗಿತ್ತು. ಬಳಿಕ ಮನವೊಲಿಕೆಯಿಂದ ಮತದಾನ ನಡೆದಿದ್ದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಹೀಗಾಗಿ ಇವತ್ತಿನ ಪ್ರಶ್ನೆ ಸ್ಪಷ್ಟ. ಶಾಮನೂರು ಶಿವಶಂಕರಪ್ಪನವರ ನಂತರ ದಾವಣಗೆರೆ ದಕ್ಷಿಣದ ನಾಯಕ ಯಾರು? ಇದು ಕುಟುಂಬ ರಾಜಕಾರಣವಾಗಿಯೇ ಮುಂದುವರಿಯುತ್ತಾ ಅಥವಾ ಈ ಬಾರಿ ಸಾಮಾಜಿಕ ನ್ಯಾಯಕ್ಕೆ ಅರ್ಥಪೂರ್ಣ ರೂಪ ಸಿಗುತ್ತಾ? ಮುಸ್ಲಿಂ ಸಮುದಾಯಕ್ಕೆ ವಿಶ್ವಾಸಾರ್ಹ ಅಭ್ಯರ್ಥಿಗೆ ಅವಕಾಶ ಕೊಟ್ಟು ಅಹಿಂದ ಒಗ್ಗಟ್ಟನ್ನ ಕಟ್ಟಿಕೊಂಡರೆ ಕಾಂಗ್ರೆಸ್ಗೆ ಇದು ಐತಿಹಾಸಿಕ ಗೆಲುವಿನ ದಾರಿಯಾಗಬಹುದು. ಆದರೆ ಲೆಕ್ಕ ತಪ್ಪಿದರೆ, ನಿರ್ಲಕ್ಷ್ಯ ಮಾಡಿದರೆ ಮತದಾರನ ನಿರಾಸಕ್ತಿಯೇ ಕಾಂಗ್ರೆಸ್ಗೆ ತಿರುಗು ಬಾಣವಾಗಬಹುದು. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ನಡೆಯುವ ಉಪಚುನಾವಣೆ ಕೇವಲ ಒಂದು ಸ್ಥಾನಕ್ಕೆ ಸೀಮಿತವಲ್ಲ. ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ನಿಜವಾದ ಪರೀಕ್ಷೆ. ಮಾತುಗಳಲ್ಲಿ ಮಾತ್ರವಲ್ಲ, ಕಾರ್ಯರೂಪದಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದನ್ನ ದಾವಣಗೆರೆ ದಕ್ಷಿಣದ ಮತದಾರ ಕಣ್ಣಿಟ್ಟು ನೋಡುತ್ತಿದ್ದಾನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.